ಅಕ್ಕಜೆ, ಆಸೆ ಪಡುವುದರಲ್ಲಿ ಒಂದು ನೀತಿ ಇರುವುದು. ಆಸೆ ಪಡುವುದರಲ್ಲಿ ಒಂದು ನೀತಿ ಇದೆ. ಆದರೆ ಆ ಸ್ತ್ರೀಗಳನ್ನು ಕಂಡಾಗಿನಿಂದ ಆ ಸ್ತ್ರೀಗಳಿಗೆ ಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿರುವುದಕ್ಕಯ್ಯ. ಆದರೆ ಮುಗಿಯಿತೆ ಅವಳ ಮನಸ್ಸಿನಲ್ಲಿ ಬರಬೇಕಲ್ಲ. ನೀನಿರುವೆಯಲ್ಲ, ಅವಳ ಮನಸ್ಸು ಹೇಗಾದರೂ ಮಾಡಿ ಒಪ್ಪಿಸಿ ನನಗೆ ದಾರಿ ಹಿಡಿದು ಕೊಡು ಅಕ್ಕಯ್ಯ. ಓ ಅಕ್ಕಜೆ, ಬೇರೆಯವರು ಹೇಳಿದ್ರೆ ಬರುವುದಲ್ಲ ಪ್ರೀತಿ, ತನ್ನಲ್ಲಿ ತಾನೇ ಹುಟ್ಟುವುದು ಆ ಪ್ರೀತಿ. ನನ್ನಲ್ಲಿ ಹುಟ್ಟಿರುವುದಲ್ಲ ಅಕ್ಕಯ್ಯ, ನೀನು ಆ ಸ್ತ್ರೀಗಳಲ್ಲಿ ಹುಟ್ಟುವಂತೆ ಮಾಡು. ಓ ಅಕ್ಕಜೆ, ನಿನ್ನಲ್ಲಿ ಹುಟ್ಟಿರಬಹುದು, ಆದ್ರೆ ಅವಳಲ್ಲಿ ಹುಟ್ಟಿರಬೇಕಲ್ಲ. ನೀನು ಹುಟ್ಟಿಸಬೇಕು ಅಕ್ಕಯ್ಯ. ಹುಟ್ಟಿಸಿದ್ರೆ ಬರುವುದಲ್ಲ ಅಂತ ಹೇಳಿದನಲ್ಲ. ನೀನು ಹೇಳಿದರೆ ಅವಳು ಕೇಳುವವಳಲ್ಲ ಅಕ್ಕಯ್ಯ. ಅನುಜ, ಅವ ಅಕ್ಕಯ್ಯ, ಈ ನನ್ನ ರಾಜಭವನದಲ್ಲಿ ಬೇಕಾದ ಸ್ತ್ರೀಗಳನ್ನು ಕೇಳು, ಈ ಕ್ಷಣವೇ ನಾನು ನಿನಗೆ ವಸ್ತು ಮಾಡಿಕೊಡುವೆನು. ಬೇರೆ ಸ್ತ್ರೀಯರು ನನಗೆ ಬೇಕಾಗಿಲ್ಲ, ಆ ಸ್ತ್ರೀಯಳು ನನಗೆ ಬೇಕು. ಆ ಸ್ತ್ರೀಯ ಆಸೆಯನ್ನು ಮಾತ್ರ ತ್ಯಜಿಸಬೇಕು. ಆ ಸ್ತ್ರೀಯಳ ಆಸೆಯನ್ನು ಎಂದೆಂದಿಗೂ ನಾನು ತ್ಯಜಿಸುವುದಿಲ್ಲ ಅಕ್ಕಯ್ಯ. ಅಂತ ಗಂಧರ್ವ ನಾರಿಯನ್ನು ಬಯಸಬೇಡ ಅನುಜಾಗ್ರಣಿ ಧೀಮಣಿ. ಓ ಅಕ್ಕ ಸುದರ್ಶನಾದೇವಿ, ನಮ್ಮ ಕೀಚಕ ವೃಥ ಆಡಂಬರದ ಹಿತವಚನಗಳನ್ನು ಆಡಿದರೆ ಬಂದ ಫಲವೇನು? ಇದಕ್ಕೆ ನಾನೊಂದು ಬಗೆಯಾಗಿ ಹೇಳುವೆನು, ಚಿತ್ತವೆಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಅಕ್ಕಯ್ಯ, ಹೆಣ್ಣು ಹೊನ್ನು ಮಣ್ಣು ಪಕ್ವಕ್ಕೆ ಬಂದ ಫಲವನ್ನು ಕಣ್ಣಿಲಿ ಕಂಡು ಭ್ರಮಿಸಿದವರ್ಯಾರು? ಓ ಅಕ್ಕಯ್ಯ, ಅಮ್ಮನೇ, ವಿರಂಜಿಯಾದ ಬ್ರಹ್ಮನು ತನ್ನ ಮಂಡಲದ ಭಾರತಿಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ತಂದು ತನ್ನ ಶಿರೋಭಾಗದಲ್ಲಿ ಧರಿಸಿಕೊಂಡನು. ತಮ್ಮನೇ, ಅಕ್ಕಯ್ಯ, ಎಲ್ಲರ ಬಗ್ಗೆ ಹೇಳಿದೆಯಲ್ಲ, ಅವರು ಯಾರು ಗೊತ್ತೇ? ಅವರು ಯಾರಾದರೆ ನನಗೇನು ಅಕ್ಕಯ್ಯ? ಅವರು ನನಗೆ ಬೇಕಾಗಿಲ್ಲ. ಅವರೆಲ್ಲ ದೇವತರು. ಭಕ್ತ ವತ್ಸಲನಾದ ಶ್ರೀಹರಿಯು ಲಕ್ಷ್ಮಿಯನ್ನು ತಂದು ತನ್ನ ವಕ್ಷಸ್ಥಳದಲ್ಲಿ ಇರಿಸಿಕೊಂಡನು. ತ್ರಿಮೂರ್ತಿಗಳ ಕುಳಿತು ಈ ಪರಿ ಮಾಡುವಾಗ ನಮ್ಮಂಥವರ ಪಾಡೇನು? ಓ ಅಕ್ಕಯ್ಯ, ಅನುಜ, ಹಣೆ ಬರಹವನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಎಷ್ಟು ಹೇಳಿದರೂ ನಾನು ಕೇಳುವವನಲ್ಲ, ಹೇಳುವುದಿಲ್ಲ. ಆದ ಕಾರಣ ಈ ಚಂದ್ರವದನೆಯನ್ನು ಜನ್ಮ ವಶ ಮಾಡಿಕೊಡು ಖಂಡಿಯ ಕೇಶ ಮಹಾರಾಜನ ಪುತ್ರಿ ಕೋಮಲಗಾತ್ರಿ. ಅಮ್ಮನೇ, ಓ ಅಕ್ಕಯ್ಯ, ಅನುಜ, ಓ ಅಕ್ಕಯ್ಯ, ನನ್ನ ಒಂದು ಮಾತನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಈ ನನ್ನ ರಾಜಭವನದಲ್ಲಿ ಬೇಕಾದ ಸ್ತ್ರೀಯರಿರುವರು. ನೋಡು ನೋಡು, ನೋಡುತ್ತಿರುವನಲ್ಲ ಅಕ್ಕಯ್ಯ, ಯಾರು ಯಾರು ಇಷ್ಟಪಡು. ನನಗೆ ಯಾರು ಇಷ್ಟವಾಗಿಲ್ಲ. ಆ ಸುಂದರ ಸ್ತ್ರೀಯಳೇ ನನಗೆ ಇಷ್ಟವಾಗಿ ನೋಡ. ಈಗಲೇ ಇಷ್ಟಪಟ್ಟರೆ ನಿನ್ನಗೆ ವಿವಾಹ ಮಾಡಿಕೊಡುವೆನು. ಜಾಗ್ರತೆ
ಯಾಕೆ? ಒಂದು ವೇಳೆ ನಿನ್ನ ಆಟವನ್ನೇ ನೀನು ಸಾಧಿಸಿದ್ಯಾದರೆ ಬಳಿರೇ ಸಾಯಬೇಕೆಂದು ನಿರ್ಧಾರ ಮಾಡಿರುವೆ. ಉದಕ್ಕಯ್ಯ, ಸ್ತ್ರೀಯರಿಗೋಸ್ಕರ ಇಂದಿಗೆ ನಿನ್ನ ತಮ್ಮನ ಎರವಾದನೆಂದು ತಿಳಿ. ನೀನು ನನ್ನನ್ನು ನೋಡುವುದು ಇದೇ ಕಡೆ, ನನಗೂ ನಿನಗೂ ಇದೇ ಕಡೆ ಬೇಡ ಎಂದು ತಿಳಿ. ಅಮ್ಮನೇ ಬಳಿರೇ ಬಳಿರೇ ಅವರ ಸಾರಥಿ ಇನ್ನೇತಕ್ಕೆ ತಡ? ಅದೇನು ದೇವ? ಎನ್ನ ಒಡ ಹುಟ್ಟಿದವಳಾದ ಸುದೇಶ್ನ ದೇವಿಗೆ ಅಲ್ಲವನಾದ ಮೇಲೆ ನಾನಿನ್ನು ಬದುಕಿದ್ದು ಬಂದ ಫಲವೇನು? ಬದುಕಿರ್ಬಾರ ಜಲ್ದಿ ಬಳಲಿ ನೋಡಿ. ಆ ಸಾರಥಿ ಭೂಪತಿ, ಆದ ಕಾರಣ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲಿಕ್ಕೆ ಹೋಗೋಣ ನೋಡಿ ಸಾರಥಿ. ಅದು ಜಾಗೃತಿ ಆಗಲಿ ದೇವ. ಅನುಜ, ಅಕ್ಕಯ್ಯ. ಒಂದು ಹೆಣ್ಣಿಗೋಸ್ಕರ ಪ್ರಾಣತ್ಯಾಗ ಮಾಡುತ್ತೇವೆ. ಹೌದು ಅಕ್ಕಯ್ಯ, ಹೌದು ಅಕ್ಕಯ್ಯ. ಅಮ್ಮನೇ ಓ ಅಗ್ರಜೆ, ಸಾಯಬೇಕೆಂದು ನಿರ್ಧಾರ ಮಾಡಿರುವೆ. ಹೌದು ಅಗ್ರಜೆ. ಸತ್ರು ಸಾಯಿ ಸುಮ್ಮನಿರುವ 3 ಆ ದಿನ. ಸ್ತ್ರೀಯರಿಗೋಸ್ಕರ ಒಡ ಹುಟ್ಟಿದ ತಮ್ಮನನ್ನೇ ಕಳೆದುಕೊಳ್ಳುವೆನೆಂದು ಹೇಳುವೆ ಅಲ್ಲ ಅಕ್ಕಯ್ಯ. ನೀನು ಆ ಸ್ತ್ರೀಯರಿಗೋಸ್ಕರ ಪ್ರಾಣತ್ಯಾಗ ಮಾಡಿಕೊಳ್ಳುವೆನೆಂದು ಹೇಳಿದೆಯಲ್ಲ. ತಮ್ಮನ ಮಾತು ಒಂದು ಮಾತು ಕೂಡ ನಡೆಸಿಕೊಡುವರೆ ಅಕ್ಕಯ್ಯ. ಅಮ್ಮನ ಮಾತು ಒಂದು ಮಾತನ್ನಾದರೂ ನಡೆಸಿಕೊಡುವಲ್ಲ. ನಿನ್ನ ಮಾತು ನಾನು ಎಷ್ಟು ಕೇಳಿದ್ರು ಲೆಕ್ಕವಿಲ್ಲವಲ್ಲ ಅಕ್ಕಯ್ಯ. ಲೆಕ್ಕವಿಲ್ಲ. ಹೌದು ಅಕ್ಕಯ್ಯ. ಬರೆದಿಟ್ಟುಕೊಳ್ಳಬೇಕಾಗಿತ್ತು ಲೆಕ್ಕವನ್ನು. ಅನುಜ, ಓ ಅಕ್ಕಯ್ಯ. ಅನುಜ, ಅಗ್ರಜೆ, ಅವಳನ್ನು ವಶ ಮಾಡಿಕೊಟ್ಟರೆ ವಶ ಮಾಡಿಕೊಡುವೆ ಅಕ್ಕಯ್ಯ. ಕೊಟ್ಟರೆ ನೀನು ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ, ನೀನು ಹೇಳಿದ ನುಡಿಗೆ ಸಲ್ಲುವೆ ಅಕ್ಕಯ್ಯ. ಇಲ್ಲಂದರೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ ನೋಡು ನಿನ್ನ ಕೊಂಡಿದ್ರಿ ಅಕ್ಕಯ್ಯ. ಅಮ್ಮನೇ ತಮ್ಮನೇ ನಿರ್ಧಾರ ಮಾಡಬೇಡ. ಹಾಗಾದ್ರೆ ಆ ಸ್ತ್ರೀಯನ್ನು ವಶ ಮಾಡಿಕೊಡುವೆ ಅಕ್ಕಯ್ಯ. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಕೆಲ ಮಾತು ಕೇಳನೆ ಓ ಜಾಣ. ಅಕ್ಕಯ್ಯ, ಅದೇನು ಸುಮ್ಮನೆ
ಕಳಿಸಬೇಕು. ಹೌದು ಅಕ್ಕಯ್ಯ. ಕಳಿಸಬೇಕೆಂದು ನಿನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡರೆ ಆ ಸ್ತ್ರೀಗಳನ್ನು ನೋಡಿದ ಕೂಡಲೇ ನಿರ್ಧಾರ ಮಾಡಿದ್ದೇನೆ ಅಕ್ಕಯ್ಯ. ಮಾಡಿಕೊಂಡ್ರೆ ಹೌದು ಅಕ್ಕಯ್ಯ. ಆ ಸ್ತ್ರೀಯಳಿಗೋಸ್ಕರ ಏನಾದರೂ ಆಗಲಿ ಸ್ವತ್ಥರ ಚಿಂತೆಯಿಂದ ಆ ಸ್ತ್ರೀಯರು ಕೂಡ ಒಂದು ದಿನವಾದರೂ ಕೂಡಬೇಕು ಅಕ್ಕಯ್ಯ. ಅವನೇ ಅವ ಅಕ್ಕಯ್ಯ. ಸತ್ವರ ಆಳನ್ನು ಕೂಡುವುದರಿಂದ ಎಲ್ಲಿದೆ? ಕೂಡಿದ ನಂತರ ಸಾಯುವ ಅಕ್ಕಯ್ಯ. ಕೂಡಿದ ನಂತರ ಸಾಯಿವೆ. ಹೌದು ಅಕ್ಕಯ್ಯ. ನೀನು ಹೀಗೆ ಹೇಳಿದಲ್ಲ, ಸತ್ತರ ಚಿಂತೆ ಎಲ್ಲ ಕೂಡುವೆನಂದ. ಹೌದು ಅಕ್ಕಯ್ಯ. ಸತ್ತ ಮೇಲೆ ಕೂಡುವುದಿಲ್ಲವಲ್ಲ, ಕೂಡಿದ ಮೇಲೆ ಸಾಯುವ ಅಕ್ಕಯ್ಯ. ಕೂಡಿದ ಮೇಲೆ ಸಾಯಿವೆ. ಹೌದು ಅಕ್ಕಯ್ಯ. ಅಪ್ಪ ಅಗ್ಗದೆ ಹಾಗಾದರೆ ಆ ಸ್ತ್ರೀಗಳನ್ನು ಯಾವ ನೆಪದಲ್ಲಿ ಗರಡಿ ಗೃಹಕ್ಕೆ ಕಳಿಸಿಕೊಳ್ಳಬೇಕಯ್ಯ. ಅಮ್ಮನೇ ಅಪ್ಪ ಅಗ್ಗದೆ ಏನೇ ಹೇಳಿದೆ? ಆ ಸ್ತ್ರೀಗಳನ್ನು ಯಾವ ನೆಪದಿಂದ ಗರಡಿ ಗೃಹಕ್ಕೆ ಕಳಿಸಿಕೊಳ್ಳು ಎಂದು ಹೇಳಿದೆ ಅಕ್ಕಯ್ಯ. ಆ ಸ್ತ್ರೀಗಳನ್ನು ಯಾವ ನೆಪದಿಂದ ಗರಡಿ ಗೃಹಕ್ಕೆ ಕಳಿಸುವನೆಂದು ಕೇಳಿದ್ಯಾ? ಮಧು ತರುವ ನೆಪವನ್ನು ಮಾಡಿ ಮಧು ತರುವ ನೆಪವನ್ನು ಮಾಡಿ ನಿನ್ನ ಗರಡಿ ಗೃಹಕ್ಕೆ ಕಳಿಸುವೆ. ನಮ್ಮನೆ ಒಂದೊಡನೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಅನುಜ, ನಿನ್ನ ಅಕ್ಕ ಹೇಳಿದ ಮಾತು ಮಾತ್ರ ನಿಜ. ಅದೇನು ಚೆನ್ನಾಗಿ ಹೇಳು. ಅಕ್ಕರೆಯಿಂದ ಈ ಚಿಕ್ಕ ಪೋರಿಯ ಲಾವಣ್ಯವನ್ನು ನೋಡಲು ಚಂದ. ಈ ಅಂದವುಳ್ಳ ಮಂದಗಾಮಿನಿಯನ್ನು ಕೂಡಲೇಬೇಕೆಂಬ ಹಂಬವ ಉಂಟಾಗಿರುವ ನನಗೆ. ಅಕ್ಕಯ್ಯ, ಮದವೇರಿದ ಕಾಮವಿದ್ದ ಪರಿಹರಿಸಲೇಬೇಕು ಉಪಾಯ ಯಂತ್ರದಿಂದ. ಇಲ್ಲವಾದರೆ ನಾನು ಖಂಡಿತವಾಗಿ ಉಳಿಯಲಾರನು ಜೀವಂತದಿಂದ. ಅವಳನ್ನು ಕಳಿಸುವ ಹೇಳಿದಿನಲ್ಲ, ಆದ ಕಾರಣ ನಾನು ನಿನಗೆ ಒಂದು ಎಚ್ಚರಿಕೆ ಮಾತು ಹೇಳ್ತಿದ್ದೇನೆ ಅಕ್ಕಯ್ಯ. ಅನುಜ, ಅಕ್ಕಯ್ಯ, ಧರೆಯಲ್ಲಿ ಮೆರೆಯುವ ಶ್ರೀ ಭೀಮೇಶನ ಸಾಕ್ಷಿಯಾಗಿ ಆ ತರಣಿ ಮಣಿಯನ್ನು ನಿನ್ನ ಬಳಿಗೆ ಕಳಿಸುವೆನು. ಜಾಗೃತಿಯಿಂದ ನೀನು ಗರಡಿ ಗೃಹಕ್ಕೆ ತೆರಳುವಂತನಾದ ಅನುಜಾಗಣೆ ಧೀಮಣಿ. ಅಕ್ಕಯ್ಯ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ನನಗೆ ಅಪ್ಪಣೆ ದಯಪಾಲಿಸು, ನಾನಿನ್ನು ಹೋಗುವೆನು. ಜಾಗೃತಿಯಿಂದ ಹೋದ ಅನುಜಾಗಣೆ ಧೀಮಣಿ. ಬಳಿಗೆ ಸಾರಥಿ ಅದೇನು ದೇವ? ಆ
ಮೂಡಿಸು ಚಳ್ಳಯಮ್ಮಾಗಿಸು ರಂಗೋಲಿ ಎಂಬರ ಸುವಾಸಿಸಿ ನುಗಿಯ ಬಿಸಿಲು ಕಾಣದಂತೆ ಅಂದರವಮ್ಮಾಗಿಸು ಚಂದನ ಕಟ್ಟಿಸು ಚಿತ್ರವಾದ ಕನ್ನಡಿಗಳ ಕಟ್ಟಿಸಿ ಸಿದ್ಧಪಡಿಸಿ ನಡೆಯಡಿ ಸಾರಥಿ ಹೋಗೋಣ ಜಾಗೃತಿ ತಪ್ಪಿಸದ್ದಾಗಲಿ ದೇವ. ಅಮ್ಮ ಸಖಿಮಣಿ, ಜನನಿ ನಾನೊಂದು ಕೆಲಸ ಹೇಳುವೆನು ಮಾಡಿಕೊಡುವಿಯಾ? ಅಮ್ಮಯ್ಯ ಹೇಳುವೆನು ಕೇಳು. ಚೆನ್ನಾಗಿರು. ಮಧುವನ್ನ ತಾರೆ ಮುದಗಲೆ ಕೊಲಿಯೇ ನೊರೆದನೆ ಕಾರೆವಾ ಕಾರೆವಾ ಅಂಜನ ಸಗಣಕ್ಕೆ ಹೋರೆ ನಿನ್ನ ಅಂಜನ ಸಗಣಕ್ಕೆ ಹೋರೆ ನೀನು ನಿನ್ನಯ ಸಾಮನು ಬರುತ್ತಿಲ್ಲ ಬೇಡ ಹೋರೆ ನಾನಿ ಮನೆಯೇ ಹೋಗಲಾರೆ ಕರಣಿ ಮನೆಯೇ ಬೇಡ ಹೋರೆ ನಾನಿ ಹೋಗಲಾರೆ ಕರಣಿ ಮನೆಯೇ ನದಾರೆ ಮುದಗಲೆ ಒಲಿಯೇ ನೊರೆದನೆ ಕಾರೆವಾ. ಅಮ್ಮ ಸಖಿಮಣಿ, ಜನನಿ ನನ್ನ ತಮ್ಮನ ಗರಡಿಗ್ರಹಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಖಂಡ್ಯ ಸಖಿಮಣಿ. ಅಮ್ಮ ಜನನಿ ಅಮ್ಮ ಸಖಿಮಣಿ, ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ನನ್ನನ್ನು ನೋಡುತ್ತಲೇ ಎತ್ತಿತ್ತಲೂ ಮಾತನಾಡುತ್ತಿರುವನು. ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ, ಸೌಖ್ಯ ಪ್ರದಾಯಿ. ಎನ್ನಯ ಅನುಜನು ಏನೋ ಮಾಡಿದನೆ ಎನ್ನನು ನೋಡಿ ಸನ್ನೆ ಮಾಡಿದನೆ. ಎನ್ನಯ ಅನುಜನು ಏನೋ ಮಾಡಿದನೆ ಎನ್ನನು ನೋಡಿ ಸನ್ನೆ ಮಾಡಿದನೆ. ಬೇಡ ಹೋಗೆ ನಾರಿ ಮನೆಯೇ ಹೋಗಲಾರೆ ಕರಣಿ ಮನೆಯೇ ಬೇಡ ಹೋಗೆ ನಾರಿ ಮನೆಯೇ ಹೋಗಲಾರೆ ಕರಣಿ ಮನೆಯೇ ಮಧುವನ್ನ ತಾರೆ ಮುದಗಲೆ ಜನನಿ ಉಲ್ಲಾಸದಿಂದ ಹೋಗಿ ನನ್ನ ತಮ್ಮನ ಗರಡಿ ಗ್ರಹದಲ್ಲಿ ಮಧುವನ್ನು ತೆಗೆದುಕೊಂಡು ಬರಬೇಕು. ಇಲ್ಲವಾದರೆ ಈ ಕ್ಷಣವೇ ನನ್ನ ಅರಮನೆಯನ್ನು ಬಿಟ್ಟು ಹೋಗಬೇಕು. ಕಂಡ್ಯ ಸಹರೇಂದ್ರಿ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುಧೀಷ್ಣ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗೆಂದು ನುಡಿಗಳು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನೋ ಏನು? ದೇವ ಶ್ರೀಹರಿ, ಎನ್ನ ಮಾನವಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೊಡುವುದು. ಜನನಿ ಅಮ್ಮ ಸಖಿಮಣಿ, ನಿಮ್ಮ ಅನ್ನವನ್ನು ಉಂಡರುವೆ, ನಿಮ್ಮ ಬಟ್ಟೆಯನ್ನು ಉಟ್ಟಿರುವೆ. ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರವೆನು. ತೆಗೆದುಕೋ. ಜಾಗ್ರತೆಯಿಂದ ಹೋಗಿ ಬೇಗನೆ ಬರಬೇಕು. ಕಂಡ್ಯ ಸಖಿಮಣಿ. ಐಶ್ವರ್ಯ ವಸ್ತು ಮೇಲೆ ಕೇಳ ಸುಂದರಿ ಕಂಬು ಕಂದರಿ. ಅಬ್ಬು ಅಣ್ಣಯ್ಯ, ಹಾಗೆ ಸುಂದರಿ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳ ಸುಂದರಿ.
ನನ್ನನ್ನೇ ಕಳಿಸಿರುವಳು. ಹೌದೇನು ಸುಂದರಿ? ಜಾಗೃತಿಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸುವ ಅಣ್ಣ ಬರುವುದು ನನಗೆ ಪುಣ್ಯ. ಅಯ್ಯೇ ಎನ್ನ ಪ್ರಾಣಾಧಾರಳಾದ ದೇವಿ, ಇತ್ತ ಬಾ, ಈ ಚಿತ್ರಪೀಠದಲ್ಲಿ ಕುಳಿತುಕೋ. ಅಹೇ ಸುಂದರಿ, ಈ ನಿನ್ನ ಸುಂದರವಾದ ದೇಹ ಕುಸುಮವನ್ನು ಎನ್ನ ಹೃದಯ ಮಂದಿರ ಕರ್ಪಿಸುವುದನ್ನು ಬಿಟ್ಟು ಏಯವಾದ ಚರಣ ಕರ್ಪಿಸುವುದಿತ್ತವಲ್ಲ. ಅಹೇ ಮನೋಹರಿ, ಪರಪುರುಷನೆಂಬ ಭೇದ ಭಾವವನ್ನು ತೊರೆದು ನಿನ್ನ ಅಂಗ ಸಂಗದ ಸುಖವನ್ನಿತ್ತು ಎನ್ನ ತೃಪ್ತಿಪಡಿಸು. ಇದಕ್ಕೆ ನಿನ್ನ ಅಭಿಷ್ಟವೇನಿದ್ದರೂ ಮರೆ ಮಾಡದೆ ತಿಳಿಸು. ತಕ್ಷಣವೇ ತರಿಸಿಕೊಡುವ ಭಾಗ್ಯವತಿ, ಬಿಡು ನಿನ್ನ ಮನದ ಭೀತಿ, ಏಳು ನಿನ್ನ ಮನದ ವಿವತವನ್ನು ಜಾಗೃತಿ. ಅಣ್ಣಯ್ಯ, ಅಹೇ ಸುಂದರಿ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ನಾನೇನು ಮಾತನಾಡಿರುವೆನು ಸುಂದರಿ? ಅಣ್ಣಯ್ಯ, ಅಹೇ ಸುಂದರಿ, ಹೇಳುವೆನೆ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಸುಂದರಿ. ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ನಾನು ಏನು ಮಾತನಾಡಿರುವೆನು ಸುಂದರಿ? ಎನ್ನ ಪತಿಗಳಾದ ಗಂಧರ್ವರು ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ಹ, ಗಂಧರ್ವ ಸತಿಗಳಾದ ನನ್ನ ಬಯಸಬೇಡ ಕೀಚಕಾಗ್ರಣಿ ಭೀಮಣಿ. ಅಹೇ ಚಂದ್ರಮುಖಿ, ಅಣ್ಣಯ್ಯ, ಒಳಿರೇ ನಿನ್ನ ಪತಿಗಳ. ಅಹೇ ಚಂದ್ರಮುಖಿ, ಅಣ್ಣಯ್ಯ, ಬಳಿರೇ ನಿನ್ನ ಪತಿಗಳೆಂಬ ಚಂಡರು ನಿನ್ನ ಕೂಡಿ ಸುಖವಂ ಪಡುವ ಪುಣ್ಯವಂ ಕಾಣದೆ ಎಲ್ಲಿರುವರೋ ಏನೋ. ಅಹೇ ಚಂದ್ರಮುಖಿ, ಅಣ್ಣಯ್ಯ, ಈ ನಿನ್ನ ಚಂದ್ರವದನವಂ ಕಂಡು ಕಮಲವು ಬಾಯಿ ಬಿಚ್ಚಿತು, ಮುಂಗುರುಳಂ ನೋಡಿ ಬೃಂಗಾದಿಗಳು ಪುಷ್ಪದೊಳಡಗಿದವ. ಅಹೇ ಸುಂದರಿ, ಅಣ್ಣಯ್ಯ, ಈ ನಿನ್ನ ನಾಸಿಕವಂ ಕಂಡು ಸಂಪಿಗೆಯು ಬೃಂಗನೊಳು ವೈರತ್ವ ತೊಟ್ಟಿತು, ಈ ನಿನ್ನ ನಿತಂಬವಂ ಕಂಡು ಗಜವು ತನ್ನ ಶಿರಸ್ಸಿಗೆ ಮುಂದಾಕಿಕೊಂಡಿತು. ಈ ನಿನ್ನ ದಂತ ಪಂಕ್ತಿಗಳನ್ನು ಕಂಡು ದಾಳಿಂಬರ ಬಾಯಿ ಬಿಚ್ಚಿತು, ಉಗುರ್ಗೊನೆಗಳನ್ನು ಕಂಡು ಛೇದಿಗೆ ಮುಳ್ಳಾಯಿತು. ಹೇ ಸರ್ಪವೇಣಿಯೇ, ಕೀಚಕಾಗ್ರಣಿ, ಈ ನಿನ್ನ ಕೇಶ ರಾಶಿಯನ್ನು ಕಂಡು ಕಾರ್ಮೇಘವು ಕಂಬನಿಗರೆಯಲು ಆರಂಭಿಸಿತು, ಪಾವಲತೆಯನ್ನು ಕಂಡು ಕಾರ್ಮೇಘವು ಒಡೆದು ಉಡಿ ಉಡಿಯಾಯಿತು. ಹೇ ಸುಂದರಿ, ಅಣ್ಣಯ್ಯ, ಈ ನಿನ್ನ ಪಾದಗಳನ್ನು ನೋಡಿ ಕೂರ್ಮನು ನೀರಿನೊಳ ಮುಳುಗಿದನು. ಅಯ್ಯೇ ರಾಜಮುಖಿಯೇ, ಕೀಚಕಾಗ್ರಣಿ, ಅತಿ ಶೋಭಾಯಮಾನವಾಗಿ ತೋರ್ಪೈ ನಿನ್ನ ಕುಂಭಕುಚತ್ರಯಗಳನ್ನು ಕಂಡು ನಿರ್ಧರಿಸಲಾರದ ಚಕ್ರವರ್ಥಯಗಳ ಅಂತರಕ್ಷಕ್ಕಾರಿವದವ. ಹೇ ಸುಂದರಿ, ನಿನ್ನ ಬಾಹುಲತೆಯನ್ನು ಕಂಡು ಕಾರ್ಮೇಘವು ಒಡೆದು ಉಡಿ ಉಡಿಯಾಯಿತು. ಹೇ ಕೋಮಲಾಂಗಿ, ಅಣ್ಣಯ್ಯ, ನಿನ್ನ ಪಾದಕ್ಕೊಪ್ಪುವ ಎಲ್ಲು ಪೈಜನ ಕಾಲ್ಗಡಗ ಸರಪಳಿಯಿಂದ ಅಲಂಕೃತವಾದ ಪಾದಗಳ ಕಾಳಗತ್ತಿಗೆ ಶಾರದೆಯ ಸಂಗೀತ ಸಾಹಿತ್ಯವೇ ನಿಂತು ಹೋಯಿತು. ಕೀಚಕಾಗ್ರಣಿ, ಗಜೇಂದ್ರನ ಸೊಂಡಿಲಂತೆ ತೋರ್ಪ ನಿನ್ನ ಕರಗಳಿಗೊಪ್ಪುವ ಕಂಕಣೆ ಬಳೆ ಅರಡಿ ಕೈಕಟ್ಟು ಬಾಜು ಬಂದಿ ಮುಂತಾದ ಹೇಮದಾಭರಣ ಅಲಂಕೃತವಾಗಿ ಮನ್ಮಥನಿಗೆ ಪಿಡಿದ ಧ್ವಜದಂತೆ ತೋರ್ಪುವುದು. ಅಯ್ಯೇ ಸುಂದರಿ, ನೀಳಮಾದ ಕರಗಳಿಂದ ಎನ್ನ ಕೆನ್ನೆಗೆ ಒಂದು ದೆಬ್ಬೆಯನ್ನು ಹೊಡೆದರು ನಿನ್ನ ಮೇಲೆ ನನಗೆ ಎಳ್ಳಷ್ಟಾದರೂ ಸಿಟ್ಟು ಬಾರದು. ಅಯ್ಯೇ ಸುಂದರಿ,
ಅಣ್ಣಯ್ಯ. ಅಲ್ಲದೆ ನಿನ್ನ ನಯನಗಳ ಬೆಳಕಿನ ಜಳಪಿಗೆ ನೀರಿನೊಳ ಚರಿಸಾಡುವ ಎಳ ಮೀನುಗಳ ಮೇಲೆ ಕೆದ್ದು ಕುಪ್ಪಳಿಸಿ ಪುನಃ ನೀರಿನೊಳ ಮುಳುಗಿ ಕಣ್ಮರೆಯಾದವು. ನೀರಜಾಕ್ಷಿ, ಈ ನಿನ್ನ ಸೌಂದರ್ಯದ ರೂಪರಾಶಿಯಮ್ಮಿಷ್ಟೇ ಎಂದಾದರೂ ವರ್ಣಿಸಲಾಗದು. ಆದರೆ ಹಲವು ಬಗೆಯಿಂದ ನಿನ್ನ ಅಂಗಾಂಗದ ಸೌಂದರ್ಯ ರೂಪರಾಶಿಯಂ ಕಂಡು ನಮ್ಮ ಮುಖಾಂತರ ನಾನು ನಿನ್ನ ಇಲ್ಲಿಗೆ ಬರಮಾಡಿಕೊಂಡೆ. ಸುಂದರಿ, ಅಣ್ಣಯ್ಯ, ನೀನು ಎನ್ನ ಒಂದು ಸಲ ಕೂಡಿ ನೋಡು, ಕೊಡು ಸುಖವೂ ಕೊಡು. ನನ್ನಂತ ರಸಿಕನೇ ನಿನ್ನ ಕೂಡಬೇಕಾದರೆ ನಿನ್ನ ಪೂರ್ವದ ಪುಣ್ಯವೆಂದು ತಿಳಿ. ಹೇ ಸುಂದರಿ, ನಾನಿದುವರೆವಿಗೂ ಎಂದು ನಿನ್ನ ನೋಡಿದವನಲ್ಲ. ಮೊದಲೇ ನಿನ್ನ ನೋಡಿದ್ದರೆ ನಿನ್ನನ್ನೇ ಸಂಕಲ್ಪವೆಂದು ತಿಳಿಯುವೆನೋ. ನಾವಿರುವರು ಕಳೆದಿದ್ದು ಒಂದು ದೈವ ಸಂಕಲ್ಪವೆಂದು ತಿಳಿಯುವೆನೋ. ನೀನು ಕೇಳಿದ್ದನ್ನು ಕೊಡುವೆ. ನೀನೆಲ್ಲಿರುವೆಯೋ ಅಲ್ಲಿಯೇ ಒಂದು ದಿವ್ಯವಾದ ಅರಮನೆಯನ್ನು ಕಟ್ಟಿಸಿ ಕೊಡುವೆ. ಎಲ್ಲ ಬಂಧು ಬಾಂಧವರನ್ನೆಲ್ಲ ನಿನ್ನ ಪಾದಚಾಕರಿಯಲ್ಲಿ ನಿಲ್ಲಿಸುವೆ. ಮತ್ತೇನು ಕೇಳುವೆಯೇ ಕೇಳು. ಕೇಳಿದ್ದನ್ನು ತಕ್ಷಣವೇ ತರಿಸಿಕೊಡುವೆ ಭಾಗ್ಯವತಿ ರೂಪದ ರತಿ. ಅಣ್ಣಯ್ಯ, ಅಯ್ಯೇ ಕೋಮಲಾಂಗಿ, ಸತಿಗಳಾದ ಎನ್ನನ್ನು ವರ್ಣಿಸುವುದು ನಿನಗೆ ನ್ಯಾಯವಲ್ಲ. ಅದಕ್ಕೆ ನ್ಯಾಯವಲ್ಲ ಸುಂದರಿ. ಹೇಳುವಿನಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಕೋಮಲಾಂಗಿ. ಸತಿಗಳಾದ ಎನ್ನನ್ನು ಈ ರೀತಿ ವರ್ಣಿಸುವುದು ನಿನಗೆ ತರವಲ್ಲ. ನಾನು ಬಂದು ಬಹಳ ಹೊತ್ತಾಯಿತು. ಜಾಗೃತಿಯಿಂದ ನಿನಗೆ ಮದುವನ್ನು ಕೊಟ್ಟು ಕಳಿಸಿ ಕೀಚಕಾಗ್ರಣೆ ಧೀಮಣೆ. ಅಯ್ಯೇ ನೀರಜಾಕ್ಷಿ, ಬಿಡು ಬಿಡು ನಿನ್ನ ವಿರಸೋಕ್ತಿ ತೀರಿಸಿ ಅನ್ನ ಮಾದಾಪೇಕ್ಷಿ. ಅಯ್ಯೇ ಸುಂದರಿ, ನೀನು ಸಮ್ಮತದಿಂದ ಎನ್ನೋಳು ಮದನ ಕದನಕ್ಕೆ ಒದಗಿದರೆ ಸರಿ. ಇಲ್ಲವಾಯಿತಂದರೆ ಎನ್ನ ಮನಸ್ಸು ನಿಲ್ಲದು, ನಿದ್ರೆಯೇ ಮಾಡದು. ಅಯ್ಯೇ ಸುಂದರಿ, ನೀನು ಮನಸ್ಸೊಪ್ಪಿದರೆ ಈ ಮತ್ಸ್ಯ ನಗರದಲ್ಲಿಪ್ಪ ಗಣ್ಯ ವ್ಯಕ್ತಿಗಳನ್ನೆಲ್ಲ ತಂದು ನಿನ್ನ ಪಾದ ಸೇವಕರನ್ನಾಗಿ ಮಾಡುವೆ. ಇಲ್ಲವೇ ಇಲ್ಲಿಯವರೆಗೂ ನಿನ್ನಿಂದ ಸೇವೆಯನ್ನು ಮಾಡಿಸಿಕೊಂಡ ಎನ್ನ ಕೈಗಳನ್ನೇ ನಿನ್ನ ಸೇವೆಯಲ್ಲಿ ನಿಲ್ಲಿಸುತ್ತೇನೆ ನೋಡು. ಅಥವಾ ನಿನ್ನ ಪತಿಗಳೆಂಬ ಷಂಡರ ಭಯವಿದ್ದರೆ ಅವರೆಲ್ಲಿರುವರೋ ಎನ್ನ ಮುಂದೆ ತಿಳಿಸು. ಮಾಡುವೆ. ಈಗಿನ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳು ಅಡ್ಡ ಬಂದರು, ನಾನು ನಿನ್ನ ಎಂದಿಗೂ ಬಿಡುವವನಲ್ಲ. ಸುಂದರಿ, ಇನ್ನಾದರೂ ಎನ್ನ ಮೇಲಿನ ಛಲವನ್ನು ದೂರೀಕರಿಸು. ಎನ ಉಂಟಾಗಿರುವ ಅಪೇಕ್ಷೆಯನ್ನು ತೀರಿಸು. ನಿನ್ನೊಪ್ಪಿಗೆ ಎಂಬ ನಸನಗೆಯಿಂದ ಅಧೈರ್ಯ ಲಕ್ಷ್ಮಿಯನ್ನು ತೊಲಗಿಸು. ನಿನ್ನ ಮೋಹವನ್ನು ಸುರಿಸು. ಎನ್ನ ಮೇಲೆ ಅಂತಃಕರಣವನ್ನು ವಹಿಸು. ಈ ಎನ್ನ ಸಿರಿ ಸಂಪದಗಳು ಸಂಚರಿಸು. ಅಯ್ಯೇ ಸುಂದರಿ, ಇಷ್ಟು ವಿರಸದ ನುಡಿಯನ್ನು ಬಿಡು, ಸರಸದ ನುಡಿಯನ್ನು ಆಡು, ಕಡು ಕೋಪವನ್ನು ದೂಡು, ನಸುನಿಗೆ ರಾಗವನ್ನು ಪಾಡು.
ಈ ಭುವನದ ಹುಟ್ಟಿದ ಮೇಲೆ ಯಾರು ಬದುಕಲಾರರು ಅದೃಷ್ಟವಮ್ಮೀರಿ ಇದಕ್ಕೆಂದು ಎದುರುವವನಲ್ಲ ಈ ಕೀಚಕಾಗ್ರಣಿ ಎಂಬ ಕಲಿಕೆ ಸರಿ. ಅಯ್ಯೇ ಕೋಮಲಾಂಗಿ, ಲೋ ಅದಮನೆ, ಆದರೆ ಆದರೆ ನಿನ್ನ ಸಂಪರ್ಕದಿಂದ ಎನ್ನಗೆ ಪಾಪವು ತಟ್ಟುವುದೊಂದು ಹೇಳಿದೆಯಲ್ಲ, ಲಲಾಟಲಿಕ್ಕೆ ತಕ್ಕನುಸರಿಸಿ ಬಂದು ನಾನು ಅನುಭವಿಸಲು ಸದಾ ಸಿದ್ಧನಿರುವನಲ್ಲ. ಲೋ ಮೂರ್ಖನೆ, ಹೇ ಕೋಮಲಾಂಗಿ, ಲೋ ಅದಮನೆ, ಹೇ ಫುಲ್ಲಲೋಚನೆ, ಇಕೋ ನಿನ್ನ ಸಲುವಾಗಿ ಎನ್ನ ಬಂಧು ಬಾಂಧವರೆಲ್ಲ ಹಿಂದೆ ನರಕಕ್ಕೆ ಬೀಳಲಿ, ಯಮನ ಬಂದು ಎನ್ನ ಪ್ರಾಣವನ್ನು ಒಯ್ದು ಕುಂಬಿರಿ ಪಾದ ನರಕಕ್ಕೆ ದಬ್ಬಿ ಬಿಡಲಿ. ಅಯ್ಯೇ ಸುಂದರಿ, ಅಯ್ಯೇ ಸುಂದರಿ, ಶ್ರೀ ವಿಷ್ಣುವಿನ ಚಕ್ರ ಎನ್ನ ಕೊರಳಿಗೆ ಅಪ್ಪಳಿಸಿದರೂ ನಾನು ಅಂಜುವನಲ್ಲ. ಇನ್ನಾದರೂ ಎನ್ನ ಮೇಲಿನ ಛಲವಂ ಬಿಡು, ಅಂತಃಕರಣವಂ ಪಡು, ದಯಾನಂದ ರಸವಂ ನೋಡು, ರತಿ ಕೇಳಿಗೆ ಇದರಿಂದ ಬಾರೆ ಮತಿವದ್ದಳೆ, ಅತಿ ಸಂಗರ್ಭ ಮತ್ತೆ ಹೀನನೆ, ಹೇ ಸುಂದರಿ, ಎನ್ನ ಪತಿಗಳನ್ನು ಸಾಮಾನ್ಯರೆಂದು ತಿಳಿದಿರುವಿಯ. ನಿನ್ನ ಪತಿಗಳಂತ ಬಲಾಢ್ಯರಾದರೂ ನಿನ್ನನ್ನು ಪರರ ಸೇವೆಯಲ್ಲಿ ದಾಸಿಯಾಗಿ ಇಟ್ಟುವರತಕ್ಕೆ ಸುಂದರಿ. ವಿಧಿ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ದೇವಿ ಲಿಖಿತವನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಎನ್ನನ್ನು ಯಶ ಲೋ ಪಾಪಾತ್ಮನೆ, ನಿನ್ನ ಪತಿಗಳು ಅಂತ ಬಲಾಢ್ಯರಾದರೆ ನಿನ್ನನ್ನು ಪರರ ಸೇವೆಯಲ್ಲಿ ಇಟ್ಟುವರತಕ್ಕೆ ಅಂದ ಮೇಲೆ ಆ ಏಡಿಗಳಲ್ಲಿ ನಿನಗಿಷ್ಟು ಅಭಿಮಾನವೇತಕ್ಕೆ. ವಿಧಿ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯೇ ಸುಂದರಿ, ಲೋ ಅದಮನೆ, ಒಳಿರೇ ಅವರಂತ ಕಡಗಲಿಗಳಾದರೆ ಬರಲು ಎನ್ನಡದ ಸಮರಕ್ಕೆ, ಸರಳಿಸುವ ಜಡವತಿಗಳ ಪಕ್ಕೆ, ಸೇರಿಸುವ ದೇವಪುರಕ್ಕೆ, ನಿನ್ನ ಬಿಡುತ್ತಿಕೊಂಡು ಅಯ್ಯೇ ಕೋಮಲಾಂಗಿ, ದೂರ ನಿಂತು ಮಾತನಾಡು. ಹತ್ತಿರ ಬಂದರೆ ನೀವೇನು ಮಾಡುವ ಸುಂದರಿ? ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋದರ ಚಿಂತೆ ಇಲ್ಲ, ನಾನು ನಿನ್ನ ಮೋಹಿಸಲು ಬಿಡುವುದಿಲ್ಲ. ನೀನೇ ಕೆಟ್ಟು ಹೋದ ಮೇಲೆ ನನ್ನನ್ನೇನು ಮಾಡುವೆ? ನಿನ್ನನ್ನು ಅನುಭವಿಸಲು ನಾನು ಹೋಗುವೆನು ಸುಂದರಿ. ಎನ್ನ ಮಾತು ಕೇಳು ನೀನು, ನೀ ಸುಖದಲ್ಲಿ ಬಾಳುವೆನು. ಎಲ್ಲೋ ಗಂಡನೇ, ಅಹೇ ಸುಂದರಿ, ಎನ್ನ ಪತಿಗಳು ಪರರ ಸೇವೆಯಲ್ಲಿ ಯಾತಕ್ಕಿತ್ತರೆಂದು ಕೇಳಿದೆಯಲ್ಲ. ಹೌದು ಸುಂದರಿ. ವಿಧಿ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದೇನು ಸುಂದರಿ? ಎನ್ನ ಪತಿಗಳ ಪರಾಕ್ರಮ ನೀನೇನು ಬಲ್ಲೆ. ನನ್ನ ಪರಾಕ್ರಮ ನೀನೇನು ಬಲ್ಲೆ ಸುಂದರಿ? ಎನ್ನ ಪತಿಗಳು ಸಿಂಹರಾಜರು, ನಾನು ಶತಸಿಂಹಕ್ಕಂಬಿರೇನು ಸುಂದರಿ? ನೀನು ಸಿಂಗಳೇ ಕಣ. ಬಳಿ ಪರಿಚಾರನೆ ಇವಳಾಡಿದ ಬಿಡುಗಡೆಗಳನ್ನು ಕೇಳಿದರು ದೇವ. ಇವಳ ಪತಿಗಳ ಸಿಂಹಗಳಂತೆ, ನಾನು ಸಿಂಗಳೀಕರಂತೆ. ಅಯ್ಯೇ ಸುಂದರಿ, ಇಂಥ ಸಲ್ಲದ ಬಿಡಿ ನುಡಿಗಳನ್ನು ನೀನಲ್ಲದೆ ಬೇರೆ ಯಾರಾದರೂ ನುಡಿದಿದ್ದರೆ ಅವರನ್ನು ಪಿಡಿದು ಪಿಶಾಚಿ ತಂಡಕ್ಕೆ ದಂಡಿಯಾಗಿ ಉಣಬಡಿಸುತ್ತಲಿದ್ದೆ. ವಯ್ಯಾರೆ ಎನ್ನಬೇಡ. ನಿನ್ನ ಮೇಲಿನ ವ್ಯಾಮೋಹದಿಂದ ನೀನೆಷ್ಟೇ ಬಿಡಿ ನುಡಿಗಳನ್ನು ಆಡಿದರೂ ನಾನು ಸೇರಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ. ನೀನು ನಿನ್ನ ಕೆಟ್ಟ ಗುಣವನ್ನು ಬಿಡಲಿಲ್ಲ. ಅಹೇ ಸುಂದರಿ, ಲೋ ಅದಮನೆ, ಈ ಕ್ಷಣವೇ ತಟ್ಟನೆ
ಪರಳಿ ಬಿಡು ಸುಂದರಿ, ನೋಡಿಕೊಳ್ಳೋಣ ಯಾರಿಗೆಲ್ಲವರೆಂದು. ಓದು ಮಗನೇ ದುಷ್ಟ ಕಾಮನೇ, ಓದು ಮಗನೇ ದುಷ್ಟ ಕಾಮನೇ, ನೀ ಎಲ್ಲ ಮಾತು ಕೇಳುತ್ತೀಯನೇ, ಎಲ್ಲ ಮಾತು ಕೇಳುತ್ತೀಯನೇ. ಸೀತಾದೇವಿಯನ್ನು ಬಯಸಿದ ಆ ರಾಮನ ಗತಿ ಏನಾಯಿತು? ರಾವಣನ ಸುದ್ದಿ ನಮ್ಮ ಮುಂದೆ ಕೇಳುವ ಸುಂದರಿ. ಸೀತಾದೇವಿಯ ಬಯಸಿದ ಕ್ಷಮಿಸಿದನು, ಶ್ರೀರಾಮ ಬಾಣಕ್ಕೆ ಕರೆದಿದ್ದನು. ಸೀತಾದೇವಿಯ ಬಯಸಿದ ಕ್ಷಮಿಸಿದನು, ಶ್ರೀರಾಮ ಬಾಣಕ್ಕೆ ದುಷ್ಟ ನೀ ಎಲ್ಲ ಮಾತು ಕೇಳುತ್ತಿದ್ದನೇ, ಎಲ್ಲ ಮಾತು ಕೇಳುತ್ತಿದ್ದನೇ. ಎಲ್ಲೋ ಬಂಡನೆ, ಸೀತಾದೇವಿಯನ್ನು ಬಯಸಿದ ಆ ರಾವಣನ ಗತಿ ಏನಾಯಿತು? ಆ ರಾವಣನಂತ ಸುದ್ದಿ ಅಣ್ಣ ಮುಂದೆ ಎದೆ ಕೇಳುವ ಸುಂದರಿ. ಶ್ರೀರಾಮನಿಂದ ಮಡಿದು ಹೋಗಲಿಲ್ಲವೇ? ಮಡಿದು ಹೋದ ಸುದ್ದಿ ಅಣ್ಣ ಮುಂದೆ ಎದೆ ಕೇಳುವ ಸುಂದರಿ. ಅದರಂತೆ ನೀನು ಮಡಿದು ಹೋಗಬೇಡವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಹೇ ನಾರಿ, ಅಹೇ ನಾರಿ, ಲೋ ಅದಮನೆ, ಪರನಾರಿಯರಿಂದ ಚಂದ್ರನ ಕಲೆಗುಂದಿದ ರಾವಣನಾಥನಾದನೆಂದು ನೀನು ಕೇಳುವ ವಾಕ್ಯವೇ ಸರಿ. ಹೇ ಮೋಹನಾಂಗಿ, ಅದೇನೇ ಇರಲಿ, ಗುರುವಿನ ಪತ್ನಿ ಎಂಬ ಭಾವವನ್ನು ತಿಳಿಯದ ಚಂದ್ರನ ಶಾಪಕ್ಕೊಳಗಾದನು. ಪತಿಯನ್ನು ನಡೆದು ಉಳಿದ ಸತಿಯನ್ನು ಕತ್ತುಕೊಂಡದ್ದಕ್ಕೆ ರಾವಣನಾಥನಾದನು. ಹೇ ಸುಂದರಿ, ಲೋ ಮೂರ್ಖನೆ, ಅವರಂತೆ ನಾನೇನು ಅಪಚಾರವನ್ನು ಮಾಡಿಲ್ಲ. ನೀನೇನು ಆ ನಾರಿಯರಂತ ಸಹಧರ್ಮಿಣಿಯಲ್ಲ. ಅಯ್ಯೇ ಸುಂದರಿ, ನೀನೇ ರೊಕ್ಕವುಳ್ಳ ನಾರಿಗಳಾಗಿದ್ದರೆ ಈ ರೀತಿ ಪತಿಗಳನ್ನು ತ್ಯಜಿಸಿ ಒಂಟಿಯಾಗಿ ಬಂದು ಪರರಾಶ್ರಯದಲ್ಲಿ ಇರುತ್ತಿರಲಿಲ್ಲ. ವಿಧಿಲಿಖಿತವನ್ನು ಕರೆದವರು ಯಾರು? ನೀನು ನನ್ನನ್ನು ದೈತ್ಯ ಕುಲಕ್ಕೆ ಹೋಲಿಸಿ ಮಾತನಾಡುವೆಯಲ್ಲ, ನಿನ್ನ ಮೇಲಿನ ವ್ಯಾಮೋಹವೇ ಎನ್ನನ್ನು ದೈತ್ಯರ ಮಾತನಾಡುವುದಿಲ್ಲ. ಅಯ್ಯೇ ಸುಂದರಿ, ಇದಕ್ಕೆ ನಾನೊಂದು ಬಗೆಯಾಗಿ ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನೆಂದರೆ, ಪರಸ್ತ್ರೀ ಸಂಗಂ ಮಹಾಪುಣ್ಯಂ ಪರವೇದನ ಫಲಹಾವಾಕಂ ಗೋಹತ್ಯ ಸದ್ಗತಿ ಚೈವ ಬ್ರಹ್ಮಹತ್ಯ ಚಯುದ್ಧಂ. ಸುಂದರಿ, ಇದರ ತಾತ್ಪರ್ಯವೇನೆಂದರೆ, ಅದೇನು? ಪರಸ್ತ್ರೀಯರ ಸಂಘದಿಂದ ಮಹಾಪುಣ್ಯವೆಂತಲೂ ಪರರಿಗೆ ವೇದನೆ ಕೊಡುವುದರಿಂದ ಫಲವತ್ತಾಗುವುದೆಂತಲೂ ಗೋಹತ್ಯದಿಂದ ಸದ್ಗತಿ ಅಂತಲೂ ಬ್ರಹ್ಮಹತ್ಯದಿಂದ ಮಹಾಧನ ಪ್ರಾಪ್ತಿಯಾಗುವುದೆಂತಲೂ ದೈತ್ಯ ಕುಲ ಬ್ರಹ್ಮ ವೇದಾಂತದಲ್ಲಿ ಶುಕ್ರಾಚಾರ್ಯರು ಹೇಳಿರುತ್ತಾರೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಹೇಳಕ್ಕಾಗಲಿ? ಎಲ್ಲೋ ಬಂಡನೆ, ಸುಂದರಿ, ಪರಸ್ತ್ರೀಯರನ್ನು ಕೂಡಿದರೆ ಪುಣ್ಯವೆಂದು ಯಾರು ಹೇಳಿದರು? ದೈತ್ಯ ಕುಲ ಬ್ರಹ್ಮ ಶುಕ್ರಾಚಾರ್ಯರು ಹೇಳಿರುವರು ಸುಂದರಿ. ಓಹೋ, ನಿಮ್ಮ ದೈತ್ಯ ಗುರು ಶುಕ್ರಾಚಾರ್ಯ ಹೇಳಿದವನೇ? ಹೌದು ಸುಂದರಿ. ಅವನಿಗಿದ್ದಿದ್ದು ಒಂಟಿ ಕಣ್ಣು, ಹಾ, ಇನ್ನೊಂದು ಅಜ್ಞಾನದ ಕಣ್ಣು. ಹೌದೇನು ಸುಂದರಿ? ಪ್ರತಿಯೊಬ್ಬರಿಗಿರಬೇಕು ಜ್ಞಾನದ ಕಣ್ಣು. ನನಗೂ ಇರುವುದು ಸುಂದರಿ ಜ್ಞಾನದ ಕಣ್ಣು. ಎಲ್ಲೋ ಮೂರ್ಖನೆ, ಸುಂದರಿ, ಶುಕ್ರಾಚಾರಿ ತನಗೆ ಹೆಣ್ಣಿನ ಸುಖ ದೊರೆಯಲಿಲ್ಲವೆಂದು ತನ್ನ ಶಿಷ್ಯರನ್ನು ನಂಬಿದವರನ್ನು ಹೆಣ್ಣಿನ ಆಸೆಗೆ ಗುರಿಪಡಿಸಿ ರಕ್ಕಸ ವಂಶವನ್ನೇ ನಾಶ ಮಾಡಿದನು. ಹೌದೇನು ಸುಂದರಿ? ಇದು ಅದಮನೆ. ಏ ಅದಬೇಡ, ಪ್ರತಿ ಯುಗದಲ್ಲಿ ದುಷ್ಟರು ಯಾರು ಉಳಿದಿಲ್ಲ, ದಿವಿಜರು ಯಾರು ಉಳಿದಿಲ್ಲ. ನಾನು ಕುಡಿದರೂ ಚಿಂತೆ ಇಲ್ಲ, ಸತ್ತರೂ ಚಿಂತೆ ಇಲ್ಲ. ನಾನು ನಿನ್ನ ಒಂದು ಸಲ ಕುಡಿದ ಮಾತ್ರ ಎಂದೆಂದಿಗೂ ಗುರುಪತ್ನಿಗೆ ಸತ್ಯದಿಂದ ಮುತ್ತು ಪಡೆದನು, ಹೆಣ್ಣಿನಿಂದ
ವಿಧದಿಂದ ಬೇಡಿಕೊಂಡ ಕಾಲಕ್ಕೂ ನಾನು ನನ್ನ ಮನಸ್ಸು ನೆರವೇರುವವರೆಗೂ ನಿನ್ನ ಈಗ ನಾನೇನು ಮಾಡಲಿ? ಬೇಡ ಬೇಡವೆಂದರೂ ಕೇಳದೆ ಸುದೀಷ್ಣ ದೇವಿಯು ಜೇನುತುಪ್ಪ ತರಲು ನನ್ನನ್ನು ಕಳಿಸಿದಳು. ಈ ದುರ್ಮಾರ್ಗನು ಬಾರಿ ಬಾರಿಯೂ ಎನ್ನನ್ನು ರಸಿಕೆಗಳಿಗೆ ಕರೆಯುತ್ತಿರುವನು. ಇದಕ್ಕೆ ಗತಿ ಏನು ಮಾಡಲಿ ದೇವ? ಏನು ಬಂದವ? ಎಲೆ ಅಬಲೆ ಸಾಕು ಮಾಡು ನೀನಾಡುವ ಸಲ್ಲದ ನುಡಿಗಳನ್ನು. ದಿಟ್ಟ ಸದ ಸಿಂಹಗಾಂಭೀರ್ಯ ಕೀಚಕ ಮಹಾರಾಜನನ್ನು ಕೆಣಕಿದವರು ನಾನೆಷ್ಟು ಬಗೆಯಿಂದ ಬೇಡಿಕೊಂಡ ಕಾಲಕ್ಕೂ ನಿನ್ನ ದುಸ್ವಭಾವವನ್ನು ಬಿಡಲಿಲ್ಲ. ಒಳಿರೇ ಬಳಿ ಬಳಿರೇ ಸಾರಥಿಯಿಂದ ಪ್ರಖ್ಯಾತ ಆಲಸ್ಯಂ ಅಮೃತಂ ವಿಷಂ ಎಂದಾಗಿ ನನ್ನ ಕೈಗೆ ಸಿಕ್ಕ ಕನ್ಯಾರತ್ನವನ್ನು ಈಗಲೇ ಬಿಡಿದೆತ್ತಿಕೊಂಡು ಎಂದರೆ ಕಾಂತ ಮಂದಿರಕ್ಕೆ ಒಯ್ವೆ. ಇವಳನ್ನು ಬಿಡಿಸಿಕೊಂಡು ಹೋಗುವ ಬಲಟ್ಟವಾರ ನಾನು ನೋಡಿದ ಸಾರಥಿ ಎಲ್ಲ ಪತಿಗಳು ಎಲ್ಲಿರುವವರೆಗೂ ಎಲ್ಲಿರುವರೆಂದು ಕೇಳಿದೆಯಲ್ಲ, ಅದು ಅಲ್ಲಿ ಬರೋದು ನೋಡು. ಅದೇನು ದೇವ? ಎನ್ನ ಕೈ ಸೆರೆ ಸಿಕ್ಕ ಕನ್ಯಾರತ್ನವನ್ನೀಗಲೇ ಬಿಡಿದೆತ್ತಿಕೊಂಡು ಎನ್ನ ಏಕಾಂತ ಮಂದಿರಕ್ಕೆ ಒಯ್ಯುವುದಷ್ಟರೊಳಗೆ ಯಾರೋ ಎನ್ನ ಬೆನ್ನಿನಿಂದ ಬೆನ್ನಿನ ಮೇಲೆ ಗುದ್ದಿದಂತೆ ಭಾಸವಾಗಿ ಎನ್ನ ಶರೀರವ ಮುಂದಕ್ಕೆ ಮುಗ್ಗರಿಸಿದಲ್ಲ ಸಾರಥಿ. ಹೌದೇನು ದೇವ? ಭೂಪತಿ, ಅಷ್ಟರೊಳಗೆ ನಾವು ಮೋಹನಾಗಿ ಎನ್ನ ಕೈ ಜಾರಿ ಹೋದಳಲ್ಲ ಸಾರಥಿ. ಇದೇನು ವಿಚಿತ್ರವಾದ ರೀತಿ. ಅಪ್ಪ ಸಾರಥಿ, ಅಮ್ಮಯ್ಯ, ಏನು ಆ ಕೀಚಕರ ಕೈಯಿಂದ ಪಾರಾಗಿ ಬಂದೆನು. ಬಹಳ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಅಮ್ಮ. ಸಾರಥಿ, ಅಮ್ಮಯ್ಯ, ಎನ್ನ ಕಾಂತನಾದ ಭೀಮಸೇನನು ಏನು ಮಾಡುತ್ತಿರುವನು? ಆತ ಇನ್ನ ಬೆಳಕದಲ್ಲಿ ಹಿಂಗಾತ್ ಒಳ್ಳೆ ಗೊರ್ರ ಗೊರ್ರ ಅಂತ ನಿದ್ದೆ ಬಿಡ್ತಾರೆ. ಓಹೋ, ನಿದ್ರೆ ಮಾಡುತ್ತಿರುವನು. ಹೌದು ಅಮ್ಮಯ್ಯ, ಎಬ್ಬಿಸೋಣ ಬಾರಪ್ಪ. ನಾನು ನೀನು ಎಬ್ಸಿ ನಿದ್ದೆ ನಿಮಗೆ ಅಂತ ಗಟ್ಟಿಗೆ ಉಂಟು ಗೊರ್ರ ಗೊರ್ರ ನಿದ್ದೆ ಬಿಡ್ತೇನೆ. ನಮ್ಮರಿಗೆ ಬೆಳೆದೋಗ್ಬೇಕಂತ ಎಬ್ಸಕ ತಾಮ್ರ ನೀರು. ಎನ್ನ ಕಷ್ಟವನ್ನು ಏನೆಂದು ಹೇಳಲು ಪ್ರಿಯ? ಅಂತ ಕಷ್ಟವೇ ನನಗೆ ಬಂದಿರುವುದು. ಹೇಳ್ತೀನಿ ಕೇಳು. ಓ
ನಡೆಯುತ್ತಿರುವನು. ಹೇಗಾದರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಕಾಂತ ಮಹಾಬಲವಂತ. ಆಹೇ ಕಾಂತೆ, ಈ ಸಂಗತಿಯನ್ನು ಮುಂದೆ ಹೇಳಬೇಡ. ಅತ್ತಾರ ಮುಂದೆ ಹೇಳಲಿ. ಏನಾದರೂ ಒಂದು ಆಪಾತಕಾಲಿಕ ಸಂಘಟಿಸಿದ ಕಾಲದಲ್ಲಿ ನನ್ನ ಒಂದು ಗಾಡಿಗೆಯಲ್ಲ ನಿನಗೆ ನಾನೊಬ್ಬನೇ ಗಂಡರೇ, ಉನ್ನ ಉಳಿದ 4 ಗಂಡರಲ್ಲವೇ? ಆ ಮಾತ ಕೀಚಕನನ್ನು ಕೊಲ್ಲುತ್ತದೆ. ನಾನೇನು ಬಲ್ಲಿದರೆ ಹೇಗೆ? ನೀನು ಬಲ್ಲಿದವನು. ನನಗಿಂತಲೂ ಬಲ್ಲಿದವರು ಧಾರಲ್ಲವೇ? ಗಕ್ಕನ ದೈವ ಗತಿಗಿಂತ ಅವರು ನನ್ನ ಪ್ರಾಣ ತೆಗೆದರೆ ಗತಿ ಹೇಗಾದವು? ಆಹೇ ಸುಂದರಿ, ಯಾವ ರೀತಿಯಿಂದಾದರೂ ನನ್ನನ್ನು ಕೊಲ್ಲಿಸಬೇಕೆಂಬ ತೋರುತ್ತದೆ. ಹಾಗೇನಿಲ್ಲ. ಭಲೆ ಭಲೆ ಒಳ್ಳೆ ಕೆಲಸ ಮಾಡಿದೆ. ಎಂದಕ್ಕೆ ಕೌರವವನ್ನು ಅರಿಗಿನ ಮನೆಯಲ್ಲಿಟ್ಟು ಅಗ್ನಿ ಮೆಚ್ಚಿದ ಕಾಲದಲ್ಲಿ ಸಾಯಬೇಕಾಗಿತ್ತು. ಕೌರವನ್ನು ಕೈ ಕಾಲುಗಳನ್ನು ಕಟ್ಟಿ ಕಾರ್ಮೋಡಿನ ಕಡಿಗಿದ ಕಾಲದಲ್ಲಿ ಮುಚ್ಚ ಹೊಂದಬೇಕಾಗಿತ್ತು. ಇದು ಅಲ್ಲದೆ ವಿಷದ ಕಥೆಯನ್ನು ತಿನ್ನಿಸಿದ ಕಾಲದಲ್ಲಿ ಉಳಿದಿದ್ದು ಮಹಾ ಕಷ್ಟ. ಇಷ್ಟು ಕಷ್ಟಗಳಲ್ಲಿ ಬಂದ ಕಷ್ಟಗಳೆಲ್ಲವೂ ಲಕ್ಷ್ಮೀಕಾಂತನ ಕುಂಭಟಾಕ್ಷದಿಂದ ಬಂದ ಕಷ್ಟಗಳೆಲ್ಲವೂ ಬಯಲಾದವು. ಆಹೇ ಕಾಂತಿ, ನೀವು ಕೌರವನನ್ನು ತಾವ ರೀತಿಯಿಂದಾದರೂ ಕೊಲ್ಲಿಸಬೇಕೆಂಬ ತೋರುತ್ತದೆ. ಆದರೆ ದೇವರ ಗತಿಯನ್ನು ತಿಳಿದು ಪರಸ್ಯ ಮಾಡಿ ಕಾಲ ಕಳಿವೆ. ಎಂಥ ಕಷ್ಟ ಪಡುವ ಕಾಲದಲ್ಲಿ ಆ ಕೀಚಕನನ್ನು ಬಂದು ಬಿಡಿಸಬೇಕಾದರೆ ನನ್ನಿಂದ ಸರ್ವತಃ ಧರ್ಮರಾಯನು ಆತ್ಮದಿಂದ ಹೋಗಿ ಬನ್ನಿ ಬರ್ತೋಳು ತರಾರ್ಪಣ ಹಿಡಿಯುವ ಕಾಲದಲ್ಲಿ ಭೀಮನ್ನು ಬಂದು ಕೇಳಿದರೆ ಗತಿಯನ್ನು ಕೊಡೋದೆಂದು ದೃಢವಾಗಿ ಭಾಷಣ ಮಾಡಿದನು. ಆ ಗತಿ ನನ್ನ ಕರದೊಳಿದ್ದರೆ ನನ್ನ ಕೈಲಾದ ಮಟ್ಟಿಗೆ ನಾನು ಸುತ್ತಾಡುತ್ತಿದ್ದೆ. ಏನು ಇಲ್ಲದೆ ನನ್ನನ್ನು ಕದನಕ್ಕೆ ಕಳಿಸಿ ನನ್ನನ್ನು ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ತೋರುತ್ತದೆ. ಈ ನುಡಿಯನ್ನು ಇನ್ನೊಮ್ಮೆ ಹೇಳಬೇಡ. ಗಂಡಿಯ ಹೊರಗಮಣಿ ಎನ್ನರಾಣಿ ಎನ್ನಯ ಪ್ರೇಮದ ಕಥೆಯೇ ಇಂಥ ಸಮಯದಲ್ಲಿ ನೀನು ಕೋಪವನ್ನು ತಾಳಬಾರದು. ಹೇಗಾದರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಕಾಂತ ಮಹಾಗುಣವಂತ. ಆಹೇ ಕಾಂತೆ, ಏನು ಹೇಳಿದೆ? ಪ್ರಶ್ನಿಸುವುದಕ್ಕೂ ಪಾಪನು ಉಳಿದ 4 ವಿನೋದ ಗಂಡರಿಗೆ. ನಾನೊಬ್ಬನೇ ಕಲಾವಿದ ಗಂಡೆ, ಉಳಿದವರು ಸುರಾತನದ ಗಂಡರು ಹೇಗೆ? ಇದು ಅಲ್ಲದೆ ನಾನು ಸಂಪಾದಿಸುವ ಗಂಡ, ಉಳಿದವರು ಕುಳಿತು ಉಣ್ಣಲಿಕ್ಕೆ ಕಾರಣಕರ್ತರು. ಅಣ್ಣ ತಮ್ಮಂದರ ವಿಷಯ ಆಗುವುದಿಲ್ಲ. 4 ಭಾಗ ಹೋಗಲಾಗಿ ನನಗೊಂದು ಭಾಗ ಕೀರ್ತಿ ತಂದರು ತರಲಿ. ನಿನ್ನಂತ ಹೆಣ್ಣಿನ ಮಾತಿನ ಮನವಾಗಿ ಆ ಕೀಚಕನ ಕೆಳಗಿ ಭಯವನಲ್ಲ. ಏನು ಮಾತನಾಡಿದ್ರಿ? ಎಷ್ಟು ಮಾತ್ರಕ್ಕೂ ನಿನ್ನ ಮಾತು ಲಾಲಿಸವನಲ್ಲ. ಆಕೆ ನಡಿಗೆ ಮೂರ್ಖರೇ. ಎನ್ನ ಮಾತನ್ನು ಮೀರುವೆಯ? ಹೌದು ತಂದೆ. ಎನ್ನ ಮಾತನ್ನೇ ಮೀರಬೇಡ, ಎನ್ನ ಪ್ರೀತಿಯನ್ನೇ ಮರೆಯಬೇಡ. ಬಿಡುವ ಸಂಭವ, ಬಿಡುವ ಮಾನವ, ನೀ ಪರಿಹರಿಸು ಎನ್ನ
ಕಾಂತೆ ಹೇಗಾದರೂ ಮಾಡಿ ಕೀಚಕನನ್ನು ನೀನೇ ಕೊಲ್ಲಬೇಕು ಕಾಂತ ಮಹಾಬಲವಂತ. ಆಹೇ ಕಾಂತೆ ಕಾಂತ ಧರ್ಮಜನ ಕೂಲ ಸಹದೇವಾದಿಗಳಿಗೆ ಈ ಸಂಗತಿಯನ್ನು ಹೋಗಿ ತಿಳಿಸು. ತಿಳಿಸಲಾರೇನು? ಅವರು ಬಂದು ನಮ್ಮೊಂದು ಕಾಯಿರು ಶ್ರೀಭಾಂತರು ಕಾಡ ಕಾಡು ಯುದ್ಧ ಮಾಡಿ ಪಾಶುಪತ್ರವನ್ನು ಪಡೆದ ಅರ್ಜುನಿಗೆ ತಿಳಿಸು. ಅವನಿಂದ ಕೀಚಕನನ್ನು ಕೊಲ್ಲಿಸಿ ಸಂತೋಷದಿಂದ ಗಾಂಧಿನಿ ಗಾಂಧಿನಿ ಕಾಂತ ಕಾಂತೆ ಏನು ಹೇಳಿದೆ? ಅರ್ಜುನನ್ನು ಹೇಳಿ ಕೊಲ್ಲಿಸಕಾಂತೆ. ಯಾತಕ್ಕೆ ಆಡ್ತಿ? ಮೂರ್ಖ ಎಂಥ ಮಾತನಾಡಿದ್ರಿ? ಹೆಂಡತಿಯ ಮಾತನ್ನು ಕೇಳಲಾರ್ದ ನೀನೆಂಥ ಗಂಡನು? ನಿನ್ನ ಮಾತಿಗೆ ಮರಳಾಗೋಣಲ್ಲ. ಮರುಳಾಗಂದು ಯಾರು? ಕಾಂತೆ ನನ್ನ ಮಾತಿಗೆ ನೀನು ಮರುಳಾಗಬೇಡ, ಕೀಚಕನನ್ನು ಕೊಲ್ಲು. ಐವರಲ್ಲಿ ನನಗೆ ಅಪಕೀರ್ತಿ ಬಂದರು ಬರಲೇ. ಎಂತಹ ಗಂಡನೋ, ಹೆಂಡತಿ ಮಾತನು ಕೇಳನೋ. ಇದೆಂಥ ಗಂಡನು? ಸರ್ವತ ಕೇಳುವುದಲ್ಲ ಕಾಂತೆ. ಎಂತಹ ಆಹೇ ಕಾಂತೆ ನಿನ್ನ ಮನಃಾಸ್ತ್ರಂ ಸೈರಿಸು. ಏಕೆ? ಆ ಕಳ್ಳ ಸುಳ್ಳ ಮದಾಂಧನಾಥ ಕೀಚಕನ ಶಿರಂ ಕಡೆದು ಅಡಿಗಡೆ ಅಂಡು ಮಾಡಿಬಿಡುವರ. ಈ ನುಡಿಸೆಟ್ಟಿಗೆ ನಾಥನು ನಾಳೆ ದಿನ ನಾಳೆ ರಾತ್ರಿ ಈತಕರ ನಾಥ ಕೀಚಕನ ಗರಡಿ ಗೃಹಕ್ಕೆ ಬಾಯಿ ಎಂದು ಹೇಳಿ ನನಗೆ ಬಂದು ತಿಳಿಸು. ಕಾಮಿನಿ ಕಾಮಿನಿ ಕಾಂತ ಕಾಂತೆ ಹಾಗಾದರೆ ಕೀಚಕನನ್ನು ಕೊಲ್ಲುವೆಯಾ? ಹೌದು ಕಾಂತೆ. ಹಾಗೆಂದು ನನಗೆ ವಚನವನ್ನು ಕೊಡು. ಆಗಲ್ಲ ಕಾಂತೆ. ಈಗ ನನಗೆ ಸಂತೋಷವಾಯಿತು. ಆಗಲ್ಲ ಕಾಂತೆ. ಕಾಂತ ಕಾಂತೆ ನಾನಿನ್ನು ಹೋಗಿ ಬರಲೇ? ಆಗಲ್ಲ ಕಾಂತೆ. ಉಲ್ಲಾಸದ ಮೋಹನೆ ಇರುವುದಿದೆ ನಮ್ಮಲ್ಲಿ. ಸಂತೋಷದ ಮೋಹನೆ ಹರಿಯುವುದಿದೆ ನಮ್ಮಲ್ಲಿ. ಸಂತೋಷದಲ್ಲಿ
ಹುಡುಗಿ, ನಾಳೆಯ ದಿವಸ ನಿನ್ನ ಗರಡಿ ಮನೆಗೆ ಬರುವೆನೆಂದು ಹೇಳಿ ಬರುವೆನು. ನಾನಿನ್ನು ಹೋಗಿ ಬರಲೇ? ಹೇಳಿ ಬರುವಂತಹ ಕಾಂಡೆ. ಕೀಚಕಾಗ್ರಣಿ ಪ್ರಿಯ, ನಿನ್ನೆ ನಾನಾಡದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಹೌದೇನು ಸುಮ್ಮನೆ? ಹೌದು ಪ್ರಿಯ.